ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ನನ್ನ ಬ್ಲಾಗ್ಸ್. ಇವತ್ತು ಬೆಳಗ್ಗೆನೆ ಮುದ್ದೆ, ಹೆಸ್ರುಕಾಳು ಪಲ್ಯ, ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಇಷ್ಟು ಕೂಡ ಐಟಮ್ಸ್ ಮಾಡಿದ್ದೀನಿ. ಏನಕ್ಕಂದರೆ ನಾನಿವತ್ತು ಆಚೆ ಹೋಗಬೇಕಾಗಿತ್ತು. ನಮೀಶು ಮತ್ತು ನಾನು ಇಬ್ಬರೂ ನನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಮನೆಯಲ್ಲಿ ನನ್ನ ಹಸ್ಬೆಂಡು ಮತ್ತು ಮನೀಶ್ ಇರ್ತಾರೆ ಅಂದ್ಬಿಟ್ಟು ನಾನು ಅಡುಗೆ ಮಾಡಿದೆ. ಬಟ್ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ನಾನು ಬರ್ತೀನಿ. ಕಾರಣ ಏನಂದರೆ ಆ ಮಗುನೂ ಎತ್ಕೊಂಡು ಒಂದು ಬ್ಯಾಗ್ ಎತ್ಕೊಂಡು ಬಸ್ಸಲ್ಲಿ ನಿನ್ನ ಕೈಲಿ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಜೊತೆ ಬರೋದಕ್ಕೆ ರೆಡಿ ಆದರು. ನಾನೆಲ್ಲ ಅಡುಗೆ ಮಾಡಿ ಇಟ್ಬಿಟ್ಟಿದ್ದೆ, ಟಿಫನ್ ಎಲ್ಲ ಆಯಿತು. ಆಮೇಲೆ ಅವರು ಸರಿ ನಾನು ಬರ್ತೀನಿ, ಒಂದು 5 o'clock ಅಷ್ಟೊತ್ತಿಗೆ ವಾಪಸ್ ಬರೋಣ, ಏನಕ್ಕಂದರೆ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಬರೋಣ, ಆಯಿತು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಸೊ ಇವತ್ತು ಒಳ್ಳೆಯದೇ ಆಯಿತು ಅನಿಸುತ್ತೆ ಅವ್ರನ್ನ ಜೊತೇಲಿ ಕರ್ಕೊಂಡೋಗಿದ್ದು. ನೋಡಿ, ಇದು ಕಾರ್ ಎತ್ತಿದ ಮೇಲೆ ಕಾರ್ ನಿಲ್ಲಿಸೋ ಜಾಗಕ್ಕೆ ನಾವು 2 wheeler ಹಾಕಬೇಕು, ಇಲ್ಲಾಂದರೆ ಬೇರೆಯವ್ರು ಯಾರಾದರೂ ಬಂದು ಕಾರ್ ನಿಲ್ಲಿಸ್ಕೊತಾರೆ. ಸೊ ಹಂಗಾಗಿ 2 wheeler ಹಾಕ್ತಾಯಿದ್ದೀನಿ ಅಲ್ಲಿಗೆ ನಾನು. ಇಲ್ಲೇ ಮನೆ ಹತ್ರ ಎದುರುಗಡೆ ಮನೆ ಹತ್ರ ನಿಲ್ಲಿಸ್ಕೊತಾ ಇದ್ದೀವಿ ನಾವು. ಫಸ್ಟು ಪಕ್ಕದ ಮನೆ ಹತ್ರ ನಿಲ್ಲಿಸ್ತಾ ಇದ್ವಿ, ಇವಾಗ ಎದುರುಗಡೆ ಮನೆ ಹತ್ರ ನಿಲ್ಲಿಸ್ತಾ ಇದ್ದೀವಿ. ಸೊ ಮನೆ ಖಾಲಿ ಮಾಡೋವರೆಗೂ ಈ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಬಾಡಿಗೆ ಮನೆಯವ್ರಿಗೆಲ್ಲ ಕಾರ್ ನಿಲ್ಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರತ್ತೆ ಈಗ ಬೆಂಗಳೂರಲ್ಲಿ. ಹೋಗ್ತಾ ಇದ್ದೀವಿ. ನನ್ನ ಮಗ ಎಷ್ಟು ಮಾತಾಡ್ತಾನೆ ಅಂದರೆ ಇವನು. ಹೇಗಿದ್ದೀರಾ ಹೇಗಿದ್ದೀರಾ ಹೇಗಿಯಾ ಬರೀ ಫೋನ್ ಹುಚ್ಚು. ಯಾರಿಗಪ್ಪ ಫೋನ್ ಹುಚ್ಚು? ಅದು ಯಾವುದು? ಅದಾ? ಏನದು? ಅಮ್ಮ. ನಾವೆಲ್ಲ ಹೋಗ್ತಾ ಇದ್ದೀವಿ ಈಗ? ಅಂಗಡಿ ಲೇಸ್ ತೊಗೊಳಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಾ? ಇಲ್ಲಪ್ಪ. ಇವಾಗ ಬೇರೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ. ಮಕ್ಕಳನ್ನ 1 ದಿನ ಅಥವಾ 2 ದಿನ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರಲಿಲ್ಲ ಅಂದರೆ ಮಾತ್ರ ಮನೇಲಿ ಅಷ್ಟೇ ಆಮೇಲೆ. ಸೊ ಹಂಗಾಗಿ ಕ್ರಿಸ್ಮಸ್ ಹಾಲಿಡೇಸು ಆಗುತ್ತೆ, ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಆಚೆ ಹೋಗೋಕ್ಕಾಗಲ್ಲ. ಹೋದರೆ ಅದೇ ಟೈಮ್ಗೆ ವಾಪಸ್ ಬರಬೇಕಾಗತ್ತೆ. ಸೊ ಹಂಗಾಗಿ ಈ ಸಲ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ದೀವಿ. ಇವ್ರು ನನ್ನ ತಂಗಿ ಅವ್ರ ಮನೆಗೆ ಹೋಗಿದ್ದಿದ್ದು. ಅವಳು ಪಾಪ ಮಗುನ ಕಟ್ಕೊಂಡು ಎಷ್ಟು ಕೆಲಸ ಮಾಡ್ತಿದ್ಲು ಅಂದರೆ, ಸೊ ಅದಕ್ಕೆ ನಾವು ಹೋಗಿದ ತಕ್ಷಣ ನಾವು ಕೂಡ ಅವಳ ಜೊತೆ ನಾವು ಕೂಡ ಕೆಲಸ ಮಾಡಿದ್ವಿ. ಅವಳಿಗೆ ಮಗುನ ನೋಡ್ಕೊಳ್ಳಮ್ಮ ನೀನು, ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ, ಇದು ಹೆಸ್ರುಬೇಳೆ ಸ್ಮ್ಯಾಶ್ ಮಾಡ್ತಾಯಿದ್ದಾಳೆ ನನ್ನ ತಂಗಿ. ಸೊ ಅವಳು ಪಲಾವ್ ಮಾಡಿದ್ಲು, ನಾನು ಬೋಂಡ ಹಾಕಿದೆ. ಆಮೇಲೆ ಅವಳು ಸ್ವಲ್ಪ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಲು. ಮಕ್ಕಳನ್ನ ಇಟ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮಗು, ಇನ್ನೂ 1 year ಅದು. ಅವಳಂತೂ ಕೈಯೇ ಬಿಟ್ಟಿಲ್ಲ ಪಾಪ ಅವಳಿಗೆ ಮಾಡೋದಕ್ಕೆ. ಸೊ ಹಂಗಾಗಿ ನಾವೆಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು, ನೋಡಿ ಇದು ಅವ್ರ ಮಗ. ಎಲ್ಲ ಹುಡುಗರು ಒಂದು ಕಡೆ ಸೇರಿಕೊಂಡ್ರು. ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಸೇರ್ಕೊಳ್ತಾ ಇದ್ವಿ. ಈಗ ಎಲ್ಲರೂ ಮಕ್ಕಳು ಸೇರ್ಕೋಬೇಕು ಆ ಥರ ಅಷ್ಟೇ. ಇವಳು ಇನ್ನೊಬ್ಳು ತಂಗಿ, ಇವಳು ಕೂಡ ನಮ್ಮ ಜೊತೆ ಬಂದಿದ್ಲು, ಶುಭಾ ಅಂತ. ಪಾಪು ಅಂತೂ ಅಳ್ತಾನೇ ಇದೆ ಪಾಪ, ಅವಳು ಬಿಡ್ತಾನೇ ಇಲ್ಲ. ಪರಿಣಿತಾ ಅಂತ ಅವಳ ಹೆಸರು. ಅವ್ರ ಅಂಗಡಿ ಅಲ್ಲೇ ಇದೆ. ಅಂಗಡಿ ಬಾಗಿಲು ಹಾಕ್ಕೊಂಡು ಬಂದಿದ್ಲು ಅವಳು. ಸದ್ಯ ನಾವೇ ಬಂದಿದ್ದಂತೂ ತುಂಬ ಕಷ್ಟ ಆಗಿರೋದು, ಯಾಕಂದರೆ ಈಗ ಇಷ್ಟೊಂದು ಬಿಸಿಲಿದೆ. ಸಡನ್ನಾಗಿ ಮಳೆ ತುಂಬ ಜೋರಾಗೋಯಿತು. ನಾನು ಅಂದ್ಕೋತಾ ಇದ್ದೆ ಅವಾಗ, ಅಕಸ್ಮಾತು ನನ್ನ ಹಸ್ಬೆಂಡ್ ಬಂದಿಲ್ಲ ಅಂದಿದ್ರೆ ನಾವು ಎಷ್ಟು ಕಷ್ಟಪಡಬೇಕಾಗಿತ್ತು ಇವತ್ತು ಅಂತ. ಬಸ್ಸಲ್ಲಿ ಓಡಾಡಿಕೊಂಡು ಆ ಮಕ್ಕಳನ್ನ ಎತ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಇಲ್ಲಾಂದರೆ ಸಾಯಂಕಾಲದವರೆಗೂ ಅಲ್ಲೇ ಇರಬೇಕಾಗಿತ್ತು ನಾವು. ಫಸ್ಟ್ ಟೈಮ್ ನಾನು ಇವ್ರ ಮನೆಗೆ ಬಂದಿರೋದು. ಸೊ ಎಲ್ಲರೂ ಒಂಥರ ದೊಡ್ಡವರಾದಮೇಲೆ ಅವ್ರ ಸಿಸ್ಟರ್ಸ್ ಮನೆಗಳಿಗೆ ಆ ಥರ ಹೋಗೋದು ಒಂಥರ ತುಂಬ ಖುಷಿ ಕೊಡುತ್ತೆ. ಪಾಯಸ ಮತ್ತು ಬೋಂಡ ಮತ್ತು ಪಲಾವು. ಅವಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ಇವತ್ತು ಫ್ರೈಡೇ ಬೇರೆ, ಕೆಲವ್ರು ತಿನ್ನಲ್ಲ. ಸೊ ಹಂಗಾಗಿ ವೆಜ್ಜೇ ಮಾಡಿದ್ದಾಳೆ. ಏನಪ್ಪ ನಾನು ವಿಡಿಯೋದಲ್ಲಿ ಬರೀ ನಾನ್ ವೆಜ್ಜೇ ತೋರಿಸ್ತೀನಿ ಅಂತ ಬೇಜಾರು ಮಾಡ್ಕೊಳ್ತಿದ್ರಲ್ಲ, ಸೊ ಅದಕ್ಕೆ ಇವತ್ತು ವೆಜ್ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಇಷ್ಟು ದಿನ ಮಾಡಿರೋ ವೀಡಿಯೋದಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ಜೇ ತೋರಿಸಿದ್ದೀನಿ. ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು, ಆಚೆ ಕಡೆ ಆಗಿರ್ಬೋದು, ನಾನು ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ನಾನ್ ವೆಜ್ಜೇ ಇದೆ. ನಾವು ಕೂಡ ವೆಜ್ ತಿಂತೀವಿ, ಆ ಥರ ತಿಳ್ಕೊಳಕ್ಕೆ ಹೋಗಬೇಡಿ ನೀವು. ಇದು ಪಲಾವು, ಬೋಂಡ, ಇದು ಮೊಸರು ಬಜ್ಜಿ,
ಮತ್ತು ಪಾಯಸ ಇಷ್ಟೂ ಕೂಡ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಅಳತೆ ಹೊಡ್ಕೊಂಡು ಎಲ್ಲ ತುಂಬ ವರ್ಷ ಆದಮೇಲೆ ಸಿಕ್ಕಿದ್ವಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಎಲ್ಲರೂ ಅಟ್ಲೀಸ್ಟ್ 4 ಜನ ಮೀಟ್ ಮಾಡಿದ್ದೀವಿ. ಇನ್ನೂ ತುಂಬ ಜನ ಇದ್ದಾರೆ ಬರೋರು, ಬಟ್ 4 ಜನ ಮೀಟ್ ಮಾಡಿರೋದು ಫಸ್ಟ್ ಟೈಮು. ಪಾಪ ಅವಳು ಕಾವ್ಯ ಅಂತೂ ಏನೂ ಮಾತಾಡೋದೇ ಇಲ್ಲ. ಅವಳು ಮಕ್ಕಳು ಬಿಡಬೇಕಲ್ವ ಏನಾದರೂ ಮಾತಾಡೋದಕ್ಕೆ ಆಟಾಡೋದಕ್ಕೆ ಎಲ್ಲ. ಚೆನ್ನಾಗಿತ್ತು ಇವತ್ತೊಂಥರ. ಬಟ್ ಇದೊಂದೇ ಅಂತ ಅಲ್ಲ, ನಾವು ಇದಾದಮೇಲೆ ಮತ್ತೆ ಇನ್ನೊಬ್ಬರು ಮನೆಗೆ ಹೋದ್ವಿ. ಅಂದರೆ ಇವತ್ತು ಒಂದೇ ದಿವಸ ಎಲ್ಲ ಪ್ಲ್ಯಾನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇವಾಗ ಅವ್ರ ಮನೇಲೆಲ್ಲ ಮುಗೀತು, ಹೊರಟಿದ್ದೀವಿ ಅವ್ರ ಮನೆಯಿಂದ. ಅಲ್ಲಿಂದ ಒಂದು 2 ಸ್ಟಾಪ್ಸ್ ಅನಿಸುತ್ತೆ ಅಷ್ಟೇ. ನನ್ನ ತಂಗಿಯವರು ಮನೆ ಕಟ್ಟಿದ್ದಾರೆ. ಸೊ ಅಲ್ಲಿಗೂ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಇವಾಗ. ಅವಳು ಕಾವ್ಯ ಅಲ್ಲೇ ಉಳ್ಕೊಂಡ್ಳು. ಅಲ್ಲಿ ಅವ್ರ ಮಾವ ಇದ್ದಾರೆ. ಸೊ ಹಂಗಾಗಿ ಅವ್ಳು ಬರೋಕ್ಕಾಗೋದಿಲ್ಲ. ನಾವು 3 ಜನ ಬಂದಿದ್ದವರಷ್ಟು ಹೊರಟ್ವಿ. ಅಂದರೆ ನಾನು ಹೊರಟ್ಬಿಟ್ಟು ಇನ್ನೊಬ್ಳು ನನ್ನ ತಂಗಿನ ಪಿಕಪ್ ಮಾಡಿಕೊಂಡು ಮತ್ತೆ ಬರ್ತಾ ಇನ್ನೊಬ್ರು ಪಿಕಪ್ ಮಾಡ್ಕೊಂಡು ನಾವು ಹೋಗಿದ್ದಿದ್ದು. ಇನ್ನೂ ಇಬ್ಬರು ಬರೋರಿದ್ದರು, ಬಟ್ ಅವರು ಕೂಡ ಕ್ಯಾನ್ಸಲ್ ಆದರು. ಮಳೆ ಬರ್ತಾ ಇದೆ. ಈಗ ಅದೇ ಅವ್ರ ಮನೆ ಹತ್ರ ಬಂದಿದ್ದೀವಿ. ಮಳೆ ಬರ್ತಾನೆ ಇದೆ, ಆವಾಗಲೂ ಕೂಡ ಮಳೆ ಬರ್ತಾನೆ ಇತ್ತು. ಜಿಡಿ ಮಳೆ. ಮಕ್ಕಳನ್ನ ಎತ್ಕೊಂಬರೋಕ್ಕಾಗಲ್ಲ ಅಂತ ನನ್ನ ಹಸ್ಬೆಂಡು ಮತ್ತು ಪಾಪು ಇಬ್ಬರು ಗಾಡೀಲೇ ಕೂತಿದ್ರು. ನಾವು ಮಾತ್ರ ಬಂದ್ವಿ. ಬೇಗ ಬಂದು ಸುಮ್ಮನೆ ಹಂಗೆ ಮೇಲ್ಗಡೆ ಹೋಗಿ ನೋಡಿಕೊಂಡು ನಾವು ಒಟ್ಟಿಗೆ ಗುರುಪ್ರವೇಶಕ್ಕೆ ಬರ್ತೀವಿ, ಇವಾಗ ಅರ್ಧ ಎಲ್ಲ ನೋಡಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಹಂಗೂ 2 BHK ಮತ್ತು 1 BHK ಫಸ್ಟ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ 1 BHK. ಇನ್ನು ಮೇಲೆ ಕಟ್ತಾರೆ ಅನಿಸುತ್ತೆ. ಇಷ್ಟು ರೆಡಿ ಆಗಿದೆ. ಮನೆ ಅಂದರೆ ಗೊತ್ತಲ್ಲ, ಮಿನಿಮಮ್ ಅಂದರೆ 6 ಮಂತ್ಸ್ ಅಥವಾ 1 ಇಯರ್ ಬೇಕು ಎಲ್ಲ ಕಂಪ್ಲೀಟ್ ಆಗೋದಕ್ಕೆ. ಸೊ ಅದು ಮುಗಿಸ್ಕೊಂಡು ನೋಡಿ ಮಳೆ ಬರ್ತಾನೆ ಇದೆ. ತುಂಬ ಜೋರಾಗೋಯ್ತು ಮಳೆ. ನಾವಂತೂ ಅದೆಷ್ಟು ಸಲ ಅಂದ್ಕೊಂಡ್ವೋ ಇವತ್ತು ನಾವು ಬಸ್ಸಲ್ಲಿ ಬರದೇ ಇರೋದೇ ಒಳ್ಳೇದಾಯಿತು ಅಂತ. ಈಗ ಅಲ್ಲಿಂದ ಮತ್ತೆ ಇನ್ನೊಬ್ಬರು ಸಿಸ್ಟರ್ ಮನೆಗೆ ಹೋದ್ವಿ. ಅದೇ ನಮ್ಮ ಜೊತೆ ಬಂದಿದ್ರಲ್ಲ ಶುಭ ಅಂತ. ಸೊ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ, ಯಾಕಂದರೆ ಇಲ್ಲಿ ನಾವು ಫೋನಲ್ಲಿ ಮಾತಾಡ್ಕೊಂಡ್ವಿ, ನಮ್ಮ ಅಜ್ಜಿನ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರನ್ನ ನೋಡೋಕೆ ಹೋಗಬೇಕು ಅಂತ ಇವ್ರ ಅಮ್ಮನ ಮನೆಗೆ. ಅಲ್ಲಿ ಅಜ್ಜಿ ಅಲ್ಲೇ ಹೊರಟುಬಿಟ್ಟಿದ್ದಾರೆ, ಊರಿಗೆ ಹೋಗ್ತಿದ್ದಾರೆ ಅವರು ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರ ಮನೇಲೇ 1 hour ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟ್ವಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಗುಬ್ಬಿ ಬಾಯ್. ಇಲ್ಲಿ ನೋಡು, ಬಾಯ್ ಬಾಯ್. ಬರ್ತೀಯ ಮನೆಗೆ? ಹಾಂ, ನಾಳೆ ಬರ್ತೀಯಾ? ಹಾಂ ಸರಿ, ಬಾಯ್. ಬಾಯ್ ಅಮ್ಮ. ಬಾಯ್ ಬಾಯ್. ಹುಷಾರು, ಹೋಗಿ ಫೋನ್ ಮಾಡು.